ಹಾಯ್, ಎಲ್ರಿಗೂ ನಮಸ್ಕಾರ. ಮೈಸೆಲ್ಫ್ ಆಕರ್ಷ್, ಒನ್ ಆಫ್ ದಿ ಮ್ಯಾನೇಜಿಂಗ್ ಪಾರ್ಟ್ನರ್ ಇನ್ ಕ್ಯಾಪಿಟಲ್ ಮ್ಯಾಟ್ರಿಕ್ಸ್. ಹಾಗೆ ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ. ಅಂದರೆ ನಾವು ಏನೇನು ಲೋನ್ಸ್ ಪ್ರೊವೈಡ್ ಮಾಡ್ತೀವಿ, ನಮ್ಮ ರೇಟ್ ಆಫ್ ಇಂಟ್ರೆಸ್ಟ್ ಏನು, ಮತ್ತು ನಮ್ಮ ಡಿವಿಷನ್ಸ್ಗಳು ಏನೇನು ತೊಗೊತೀವಿ, ಸಿಬಿಲ್ ಡಿವಿಷನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಆ್ಯಕ್ಚುಲಿ ಅದ್ಭುತವಾದ ಪ್ರತಿಕ್ರಿಯೆ ಬಂದಿದೆ. ಹಾಗೆ ಕೆಲವೊಬ್ರು ಕೇಳಿದ್ದಾರೆ ಏನಂತಂದರೆ, ಓಕೆ ಸಿಬಿಲ್ ಬಗ್ಗೆ ಹೇಳಿದ್ದೀರಾ, ನಮ್ಗೆ ಸ್ವಲ್ಪ ಫೈನಾನ್ಷಿಯಲ್ ಡಿವಿಷನ್ಸ್ ಏನು ತೊಗೊತೀರಾ, ನಂತರ ಪ್ರಾಪರ್ಟಿ ಡಿವಿಷನ್ ಏನು ತೊಗೊತೀರಾ ಅನ್ನೋದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳಿದ್ರು. ಓಕೆ, ಅದನ್ನು ಕೂಡ ಒಂದು ವ್ಯಾಲಿಡ್ ಅನಿಸ್ತು ನಮಗೆ. ಅದಕ್ಕೆ ಅದೊಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಫಸ್ಟು ಫೈನಾನ್ಷಿಯಲ್ ಅಂತ ಬಂದಾಗ ನೋ ಇನ್ಕಮ್ ಪ್ರೋಗ್ರಾಮ್. ದಟ್ ಮೀನ್ಸ್ ನಿಮ್ಗೆ ಇನ್ಕಮ್ ಇದೆ, ಪ್ರೂಫ್ ಇಲ್ಲ. ಸೊ ಏನೋ ಒಂದು ಅಥವಾ ಟ್ಯಾಕ್ಸಿ ಓಡಿಸ್ತಾ ಇದ್ದೀರಾ, ಅಥವಾ ಆಟೋ ಓಡಿಸ್ತಾ ಇದ್ದೀರಾ, ಸಮ್ವೇರ್ ನೀವೇನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಬಟ್ ಅದಕ್ಕೆ ಅಂತ ಸರಿಯಾದ ಪ್ರೂಫ್ ಇಲ್ಲ. ಸೊ ಅದನ್ನು ನಾವು ಅಪ್ ಟು 30 lakhsವರೆಗೂ ನಾವು ಅದನ್ನು ಅಸೆಸ್ ಮಾಡಿಕೊಡ್ತೀವಿ. ನಂತರ ನಿಮ್ಮ ಈಗ ಒಂದು ನಿಮಗೆ ಲೋನ್ ಅಮೌಂಟ್ ಇವಾಗ ಒಂದು 2 ಕೋಟಿ ಬೇಕು, ITR 5 ಲಕ್ಷ ಮಾಡ್ಕೊಂಡಿದ್ದೀರಾ ಅಥವಾ 7 ಲಕ್ಷ ಮಾಡ್ಕೊಂಡಿದ್ದೀರಾ. ಬಟ್ ಏನಂತಂದರೆ ನಿಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಆದರೆ ITಯಲ್ಲಿ ತುಂಬ ಕಡಿಮೆ ತೋರಿಸಿದ್ದೀರಾ. ಸೊ ಈ ಥರ ಇದ್ದಾಗ ನಾವು ನಿಮ್ಮ ಕ್ಯಾಶ್ ಫ್ಲೋನ ಕನ್ಸಿಡರ್ ಮಾಡ್ತೀವಿ, ಮತ್ತು ನಿಮ್ಮ ಬಿಲ್ಸ್ಗಳು ಏನೇನು ಮೇಂಟೈನ್ ಮಾಡಿದ್ದೀರಾ ಅದನ್ನು ಅನಲೈಸ್ ಮಾಡಿ, ಅದನ್ನು ಅಸೆಸ್ ಮಾಡಿ, ಅದ್ರ ಮೇಲೆ ಕೂಡ ನಾವು 2.5 yearವರೆಗೂ ಮಾಡಿಕೊಡ್ತೀವಿ. ನಂತರ ಸಿಂಗಲ್ ಇಯರ್ ITR. ಬಿಸ್ನೆಸ್ ತುಂಬ ಚೆನ್ನಾಗಿದೆ, ಬಟ್ ಏನಂತಂದರೆ IT ಫೈಲ್ ಮಾಡಿಲ್ಲ, ಬಟ್ ಇದು ಮಾಡಿಲ್ಲ, ಬ್ಯಾಂಕಲ್ಲಿ ಒಳ್ಳೆ ಬ್ಯಾಲೆನ್ಸ್ ಮೇಂಟೈನ್ ಮಾಡ್ತಾಯಿದ್ದೀರಾ. ಸೊ ಈ ಥರ ಎಲ್ಲ ಇದ್ದಾಗ ವಿ ಕ್ಯಾನ್ ಡೂ ಅಪ್ ಟು 5 yearವರೆಗೂ ನಾವು ಸಿಂಗಲ್ ಇಯರ್ ITRಲ್ಲಿ ನಾವು ಮಾಡ್ಕೊಡ್ತೀವಿ. ನಂತರ ಪ್ರಾಪರ್ಟಿ ವಿಷಯಕ್ಕೆ ಬರೋಣ. ಪ್ರಾಪರ್ಟಿ ವಿಷಯಕ್ಕೆ ಬಂದಾಗ ನಾವು ಎಲ್ಲ ಥರ ಪ್ರಾಪರ್ಟೀಸ್ ಮಾಡ್ತೀವಿ. ವೀಡು, ಪೆಂಟ್ ಹೌಸ್, ಸ್ಕೂಲ್, ಕಾಲೇಜ್, ಹಾಸ್ಪಿಟಲ್, ಕಮರ್ಷಿಯಲ್ ಬಿಲ್ಡಿಂಗ್ಸ್. ನಂತರ ನಿಮ್ಮ ಅನ್ಅಪ್ರೂವ್ಡ್ ಫ್ಲ್ಯಾಟ್ಸ್ ಏನಂದರೆ ಒಂದು 4 ಯೂನಿಟ್ಸ್ಗೆ ಅಪ್ರೂವಲ್ ತೊಗೊಂಡಿರ್ತಾರೆ, 8 ಯೂನಿಟ್ ಮಾಡಿರ್ತಾರೆ. ಸೊ ಅದು ಕೆಲವೊಂದು ಬ್ಯಾಂಕ್ಸ್ಗಳು ಮಾಡಲ್ಲ, ಬಟ್ ಆದರೆ ನಾವು ಮಾಡಿಕೊಡ್ತೀವಿ. ಯೂನಿಟ್ಸ್ ಡಿವಿಷನ್ ಇದ್ರೂ ಮಾಡಿಕೊಡ್ತೀವಿ. ಮತ್ತು PG ಬಿಲ್ಡಿಂಗ್ಸು ನಿಮ್ಗೆ ಎಷ್ಟು ಯೂನಿಟ್ ಇದ್ರೂ ತಲೆಗೆಡ್ಸ್ಕೊಬಿಡಿ, ನಾವು ಮಾಡಿಕೊಡ್ತೀವಿ. ನೆಕ್ಸ್ಟ್ ಮ್ಯಾನ್ಯಲ್ ಖಾತಾ ಅಬ್ವಿಯಸ್ಲಿ ಏನಂತಂದರೆ ಲ್ಯಾಪು ಮತ್ತು ಸೆಲ್ಫ್ ಕನ್ಸ್ಟ್ರಕ್ಷನ್ ಮಾಡಿಕೊಡ್ತೀವಿ. ಸೊ ಏನೇ ಫೈನಾನ್ಷಿಯಲಿ ಪ್ಲಸ್ ಪ್ರಾಪರ್ಟಿ ವೈಸು ಎನಿ ಡಿವಿಯೇಷನ್ ನಾವು ಮಾಡ್ತೀವಿ. ಓನ್ಲಿ ಸಿಬಿಲ್ ವಿಚಾರವಾಗ ಅಷ್ಟೇ. ಸಿಬಿಲಲ್ಲೂ ವಿ ವಿಲ್ ಟೇಕ್ ಇನ್ ಸೆಕ್ಯೂರ್ಡ್ ಸಿಬಿಲ್ ಡಿವಿಷನ್ಸ್ ಇದ್ದರೂ ಮ್ಯಾಕ್ಸಿಮಮ್ ವಿ ಟೇಕ್. ಅಂದರೆ ಉದ್ದೇಶಪೂರ್ವಕವಾಗಿ ನೀವೇನಾದರೂ ಮಾಡಿದರೆ ನಾವು ತೊಗೊಳಕ್ಕಾಗಲ್ಲ. ಏನೋ ಒಂದು ಕಾರಣಾಂತರಗಳಿಂದ ಅಥವಾ ಅನ್ನೆಸೆಸರಿ ಯಾವುದೋ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟಿರುತ್ತೆ, ಅಬ್ವಿಯಸ್ಲಿ ಬರುತ್ತೆ. ಆ ಥರ ಏನಾದರೂ ರೀಸನ್ ಇಟ್ಕೊಂಡು ಏನಾದರೂ ಪ್ರಾಬ್ಲಮ್ ಆಗಿದರೆ ವಿ ಟೇಕ್ ಅ ಡಿವಿಯೇಷನ್, ವಿ ಕಂಪ್ಲೀಟ್ ಇಟ್. ಥ್ಯಾಂಕ್ ಯು.